Jai
ओम नमो भगवते वासुदेवाय। 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 करुणा सिंधु दीनबंधु जगत्पते गोपेश गोपिका कांत राधा कांत नमस्ते। तप्त कंचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। ॐ नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिने नमः। नमस्ते सारस्वती देवी गौरवाणी प्रचारिणी निर्विशेष शून्यवादी पाश्चात्यदेशकारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे हरे राम ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಭಗವದ್ಗೀತಾ ಯಥಾರೂಪ 13ನೇ ಅಧ್ಯಾಯ ಶ್ಲೋಕ ಸಂಖ್ಯೆ ಇವತ್ತು 35 13.35 13ನೇ ಅಧ್ಯಾಯದ ಕಡೆ ಶ್ಲೋಕ ಇದೆ.
ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿರ್ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿರ್ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿರ್ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷತಾ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಂ ಚಕ್ಷುಷಾ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಆಯ್ತಾ? ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ್ ಅವರಿಂದ ಜಯ ಶ್ರೀ ಪ್ರಭುಪಾದ್. ಟ್ರಾನ್ಸ್ಲೇಷನ್ ರಿಪೀಟ್ ಮಾಡಿ. Those who see with the eyes of knowledge the difference between the body and the knower of the body and can also understand the process of liberation from bondage in material nature attain to the supreme goal. ಪ್ರಾರಂಭ ಮಾಡೋಣ. ಚಾಣಕ್ಯ ಪಂಡಿತರ ಮಾತಿಂದ ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಜ್ಞಾನ ಚಕ್ಷುಷ ಅಂತ ಬಂದದ್ದು. ಜ್ಞಾನ ಚಕ್ಷುಷ ಮುಂದೆ ಬಂದ್ಬಿಡ್ಬೇಕಾದ್ರೆ ಚಾಣಕ್ಯ ಪಂಡಿತರ ಏನು ಹೇಳ್ತಾರೆ?
ಒಂದು 4 ವಿಷಯ ಹೇಳಿದ್ದೆ. ಮೊದಲಿದ್ದು ದ ಕಿಂಗ್ ಸೀಸ್ ಥ್ರೂ ದ ಸ್ಪೈಸ್. ರಾಜ ಹೆಂಗ್ ನೋಡ್ತಾನ? ಸ್ಪೈಸ್ ಅಂದ್ರೆ ಯಾರು? ಜಾಸೂಸ್. ಸ್ಪೈಸ್ ಅಂದ್ರೆ ಯಾರು? ಜಾಸೂಸ್. ಜೇಮ್ಸ್ ಬಾಂಡ್ ಎಲ್ಲ ಜಾಸೂಸ್ ಅಲ್ಲ, ಸುಮ್ಮನೆ ಸಿನಿಮಾದಾಗ ಅಷ್ಟೇ. ಇಲ್ಲೆಲ್ಲ ಭಾರತದಲ್ಲಿ ಏನದ? CBI ಅಲ್ಲ, ಇವೆಲ್ಲ ಇನ್ನೇನು ಹೋಗಲ್ಲ. ಅಲ್ಲಿಂದ ಅವರಿಗೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಬರ್ತದೆ. ಹಿಂದಿನ ಕಾಲದಲ್ಲಿ ರಾಜರು ಇರ್ತಿದ್ರು. ರಾಜರು ಏನು ಮಾಡ್ತಾರೆ? ಕಿಂಗ್ ಸೀಸ್ ಥ್ರೂ ದ ಸ್ಪೈಸ್. ಇಲ್ಲ ಪೆನ್ನ ಪುಸ್ತಕ ಬರ್ಕೊಳತ್ತಾಳ? ಇಲ್ಲೇ ಇಲ್ಲ. ಶಾಲೆ ಹೆಂಗೆ ಬರೋದು? ತೊಗೊಂಬರ್ರಿ. ಪ್ರತಿಯೊಬ್ಬರು ಕ್ಲಾಸ್ ಅಂದ ಕೂಡ ರೆಡಿ ಇರಬೇಕಲ್ಲ. ಅಂದರೆ ನಮಗೂ ಲಕ್ಷ್ಯ ಇರ್ತದೆ, ಎಚ್ಚರ ಇರ್ತದೆ. ಇಂಥ ಜ್ಞಾನ ಮತ್ತು ಸಿಗಬೇಕಲ್ಲ. ಈ ಜನ್ಮ ಪಡೆದೀವಿ, ಮುಂದೆ ಯಾವಾಗ ಹೋಗ್ಬೇಕು ಗೊತ್ತಿಲ್ಲ ಈ ಚಾನ್ಸ್. ಅದಕ್ಕೆ ಮೊದಲೇದೇನು ಹೇಳಿದೆ? ದ ಕಿಂಗ್ ಸೀಸ್ ಥ್ರೂ ದ ಸ್ಪೈಸ್. ಎರಡನೇದು ದಿ ಕಾವ್ ಸೀಸ್ ಥ್ರೂ ದ ನೋಸ್. ಆಕಳ ಏನು ನೋಡ್ತದ? ಮೂಸು ನೋಡ್ತದಲ್ಲ. ಕಾವ್ ಸೀಸ್ ಥ್ರೂ ದ ನೋಸ್ ಎರಡನೇದ. ಮೂರನೇದು ಕಾಮನ್ ಮ್ಯಾನ್ ಸಿ ಥ್ರೂ ದಿ ಐಸ್. ಸಾಮಾನ್ಯ ಮನುಷ್ಯರು ಹೇಗೆ ನೋಡ್ತಾರ? ಕಣ್ಣಿಂದ ನೋಡ್ತಾರ. ನಾಲ್ಕನೇ ದಿನ ಹೇಳ್ತಾರ ಬ್ರಾಹ್ಮಣ ಸೀಸ್ ಥ್ರೂ ದಿ ಶಾಸ್ತ್ರ. ಬ್ರಾಹ್ಮಣ ಹೆಂಗೆ ನೋಡ್ತಾನ? ಶಾಸ್ತ್ರದಿಂದ ನೋಡ್ತಾನೆ. ಅದೇ ಮಾತು ಇವತ್ತಿಲ್ಲಿ ಕೃಷ್ಣ ಹೇಳಿರ್ತಾನೆ, ಜ್ಞಾನ ಚಕ್ಷುಷ. ಜ್ಞಾನದಿಂದ ನೋಡಬೇಕು, ಕಣ್ಣಿಂದ ನೋಡೋದಲ್ಲ. ಇದು ಜ್ಞಾನದಿಂದ ನೋಡಬೇಕು. Those who can see, those who see with the eyes of knowledge, the difference between the body and the knower of the body. ಈ ಶರೀರದಲ್ಲಿ ಶರೀರದ ಕ್ಷೇತ್ರಜ್ಞ, ಇದರಲ್ಲಿ ಭೇದ. ಅದನ್ನು ಎರಡು ಒಂದ ಅನ್ನೋಣ. ಅಂತರಂ ಎಲ್ಲ ಭೇದ. ಅದನ್ನು ಯಾರು ನೋಡ್ತಾರೆ? ಈ ರೀತಿ ಶರೀರ ಬೇರೆ, ಆತ್ಮ ಬೇರೆ, ಎರಡು ಒಂದಲ್ಲ. ಆ್ಯಂಡ್ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಆಫ್ ಲಿಬರೇಷನ್. ಮೋಕ್ಷ ಹೆಂಗೆ ಪಡಿಬೇಕು ಅದನ್ನು ತಿಳ್ಕೋಬೇಕಾಗಿದೆ. ಹೆಂಗೆ ಮೋಕ್ಷ ಪಡಿಬೇಕು ಅನ್ನೋದು 5 ಶ್ಲೋಕದಲ್ಲಿ 13ನೇ ಅಧ್ಯಾಯ ಹೇಳ್ಬಿಟ್ಟಾನ. ಯಾವ 5 ಶ್ಲೋಕ ಅವು? 8, 9, 10, 11, 12. ನೆನ್ಪಿಡ್ಲಿಕ್ಕೆ ಆಗ್ತದೆ? 5 ಶ್ಲೋಕ ನೆನ್ಪಿಡಕ್ಕಾಗ್ತದೆ? ನಂಬರ್ ನೆನ್ಪಿಡಕ್ಕಾಗ್ತದೆ? ಶ್ಲೋಕ ಬೇಡ, ನಂಬರ್ ನೆನ್ಪಿಡ್ರಿ. 8, 9, 10, 11, 12. ಅಧ್ಯಾಯ 13. ಈಸಿ ಮಾಡಿ ಹೇಳತ್ತೀನಿ. ಇವು 5 ಶ್ಲೋಕದಲ್ಲಿ ಕೃಷ್ಣ ಜ್ಞಾನ ಏನನ್ನೋದು ಹೇಳಲಿಕ್ಕತ್ತಾನ. ಇವು 5 ಶ್ಲೋಕ ನಮಗೆ ಸರಿ ಅರ್ಥ ಆದ್ರೆ ಮೋಕ್ಷ ಸಿಗ್ತದೆ. ಅನ್ಯಥಾ ಎಲ್ಲ ಅಜ್ಞಾನ. ಅದರಲ್ಲಿ ಒಂದು ಆಚಾರ್ಯ ಉಪಾಸನ. ಆಚಾರ್ಯರ ಆಶ್ರಯ ಪಡಿಬೇಕು. ಪರಂಪರೆಯಲ್ಲಿ ಇವೆಲ್ಲ ಜ್ಞಾನ ಪಡ್ಕೊಳ್ಳಿಕ್ಕೆ ನಾವ ಪಡ್ಕೋಬೋದ ಮನೆಯಲ್ಲಿ ಕೂತ್ಕೊಂಡು? ಅದಕ್ಕೆ ಆಚಾರಕ್ಕೆ ಹೋಗ್ಬೇಕು. ಭಾಳ ಅವಶ್ಯ. ಮನುಷ್ಯ ಜನ್ಮ ನಮ್ದು ಪರ್ಫೆಕ್ಟ್ ಆಗ್ಬೇಕಂದ್ರೆ ಇವೆಲ್ಲ ನಾವು ಸರಿ ಪಾಲನೆ ಮಾಡ್ಕೋತ ಹೋದ್ರೆ ಮಾತ್ರ ಮನುಷ್ಯ ಜನ್ಮ ಪರ್ಫೆಕ್ಟ್ ಆಗ್ತದೆ. ಇಲ್ಲ ಅಂದ್ರೆ ಓಕೆ ಅಷ್ಟೇ, ಏನೇನೋ ಮಾಡಿದ್ರಿ, ಸಿದ್ಧ ಆಗ್ಲಿಕ್ಕೆ ಶಕ್ತಿಲ್ಲ, ಪರ್ಫೆಕ್ಟ್ ಆಗ್ಲಿಕ್ಕೆ ಶಕ್ತಿಲ್ಲ, ಮೋಕ್ಷ ಪಡೀಲಿಕ್ಕೆ ಶಕ್ತಿಲ್ಲ. ಏನೋ ಸ್ವಲ್ಪ ಬೆಟರ್ ಚಾನ್ಸ್ ಸಿಗ್ಬೋದು ಮುಂದೆ. ಮತ್ತು ಅಂಥದ್ದು ಹೆಂಗೆ ರೀತಿ ಸಾಕ್ರಿ ಅಂದ್ರೆ ಎಷ್ಟು ಜನ ಹೋಗ್ತದೆ ಗೊತ್ತಿಲ್ಲ. ಇಲ್ರಿಪ್ಪ, ಇದಕ್ಕೆ ಕಡಿಮೆ ಮಾಡಬೇಕಂದ್ರೆ ಇವೆಲ್ಲ ಸೀರಿಯಸ್ ತಗೋಬೇಕು. ಅಷ್ಟು ಸುಲಭವಾಗಿ ಸಿಗುವುದಿಲ್ಲಲ್ಲ ಮೋಕ್ಷ. ಇವೆಲ್ಲ ಸರಿ ನಾವು ಯೋಗ್ಯತಾ ಪ್ರಕಾರ ನಾ ಮಾಡಿದಷ್ಟು ನೀವು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ.
ಅಲ್ಲಿ ದೇವಸ್ಥಾನದಾಗ ಮಾಡಿದಷ್ಟು ನಾನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅಲ್ಲೆಲ್ಲ ಸಿಬ್ಬಂದಿನ ಬೇರೆ. ಇಲ್ಲೂ ಮಾಡ್ಲಿಕ್ಕತ್ತೀವಿ ಮಂಗಳಾರತಿ ಅದು ಇದು ಇಲ್ಲ, ಒಬ್ಬರೇ ಮಾಡೋದಿಲ್ಲ ಇಲ್ಲಿ. ಅಲ್ಲಿ ದೇವಸ್ಥಾನದಾಗ ಎಲ್ಲ ಟೀಮ್ ಅದ. ಇನ್ನೂ ಅವ್ರಿಗೂ ಮಾತಾಡ್ಲಿಕ್ಕತ್ತಾರೆ ಈಗ ದೊಡ್ಡ ಹೊಸ ಗುಡಿ ಹಾಕ್ತಾರೆ ಎಲ್ಲ. ಆದರೂ ಅಲ್ಲೆಲ್ಲ ಟ್ರೈನಿಂಗ್ ಬೇರೆ ಆಗ್ತದೆ. ನೀವು ಮಾಡಿದಷ್ಟು ಇನ್ನೊಬ್ರು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಾ ಮಾಡಿದಷ್ಟು ನಿಮ್ಗೆ ಆಗಲಿಕ್ಕೆ, ಅವ್ರು ಮಾಡಿದಷ್ಟು ನನಗಾಗಲಿಕ್ಕಿಲ್ಲ. ಎಲ್ಲರೂ ಒಬ್ಬೊಬ್ಬರು ಯೋಗ್ಯತಾ ಕೊಟ್ಟಾನ ದೇವರೇ. ಆ ಯೋಗ್ಯತಾ ಪ್ರಕಾರ ಪೂರ್ಣ ನಾವು ಪ್ರಯತ್ನ ಮಾಡಬೇಕು. ಎಲ್ಲರದ್ದು ವಾತಾವರಣ ಒಂದೇ ಇಲ್ಲಲ್ಲ, ಎಲ್ಲ ಬೇರೆ ಬೇರೆ ಇರ್ತದೆ ವಾತಾವರಣ. ಅದರ ಪ್ರಕಾರ ನಾವು ಪೂರ್ಣ ಪ್ರಯತ್ನ ಮಾಡಬೇಕು. ನಮ್ಮ ಯೋಗ್ಯತಾ ಪ್ರಕಾರ. ಆಮೇಲೆ ಭಗವಂತಿದ್ದಾನ ಮುಂದೆ ಸಹಾಯ ಮಾಡಲಿಕ್ಕೆ. ಮತ್ತು ನಾವು ಪೂರ್ಣ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಭಗವಂತ ಅಂಥವ್ರಿಗೆ ಸಹಾಯ ಮಾಡೋದಿಲ್ಲ. ಪ್ರಯತ್ನ ಮಾಡುತ್ತಾ ಇರೋರಿಗೆ ತೇಷಾಂ ಸತತ ಕಂಟಿನ್ಯೂಸ್, ಒಂದು ದಿವಸ ಎರಡು ದಿವಸ ಅಲ್ಲ, ಸತತ ಯುಕ್ತ ನಾವು ಆಲ್ವೇಸ್ ಭಜತಾಂ ಪ್ರೀತಿಪೂರ್ವಕಂ. ಏನು ಸೇವಾ ಸಿಗ್ತದೆ ಒಳ್ಳೆ ಪ್ರೀತಿಯಿಂದ ಆನಂದದಿಂದ ಮಾಡಬೇಕು, ಪ್ರೀತಿಪೂರ್ವಕ. ಮುಂದೆ ಭಗವಂತ ಎಲ್ಲ ಅರೇಂಜ್ ಮಾಡ್ತಾನೆ. ಇವೆಲ್ಲರೇ ನಾವು ಮಾಡಲೇಬೇಕು. ದದಾಮಿ ಬುದ್ಧಿ ಯೋಗಂತಂ ಏನ ಮಾಮುಪಯ ಅಂತಿದೆ. ಅದಕ್ಕೆ ಇವೆಲ್ಲ ನಮ್ಗೆ ಸರಿ ಅರ್ಥ ಬೇಕಾದ್ರೆ ಗುರು ಆಶ್ರಯ ಪಡೆದ್ರೆ ಮಾತ್ರ ಶಕ್ಯ ಆಗ್ತದೆ. ಆಚಾರ್ಯ ಉಪಾಸನ. ಆಮೇಲೆ ಅವೊಂದಿಷ್ಟು 20 ಐಟಮ್ ಅವ. ಅಷ್ಟು ಐದು ಶ್ಲೋಕದಲ್ಲಿ ಒಂದು 20 ಐಟಮ್ಸ್ ಅವ. ಅವನ್ನ ನೋಡೇ ಬಿಡು. ಹಂಗೆ ಒಂದೊಂದು ಹೇಳ್ತೀನಿ, ಓದಿ ನೋಡೋಣ ಟ್ರಾನ್ಸ್ಲೇಷನ್. ಫಸ್ಟ್ ಪಾಯಿಂಟ್, ವೆಲ್ ನಾಲೆಜ್ ಇದೆ. ಹ್ಯೂಮಿಲಿಟಿ. ಹ್ಯೂಮಿಲಿಟಿ ಅಂದ್ರೆ ಏನು? ನಮ್ರತಾ ಭಾವನಾ ಬೇಕು. ಹ್ಯೂಮಿಲಿಟಿ ನಮ್ಮಲ್ಲಿ ಇಲ್ಲ ಅಂದ್ರೆ ಅದೇನಾಗ್ತದ? ಅಜ್ಞಾನ. ಹ್ಯೂಮಿಲಿಟಿ ಅದ ಅಂದ್ರೆ ಜ್ಞಾನ. ಹ್ಯೂಮಿಲಿಟಿ ಇಲ್ಲ ಅಂದ್ರೆ ಅಜ್ಞಾನ. ಅಪೋಸಿಟ್ ಎಲ್ಲ ಅಜ್ಞಾನನೇ ಅದ. ವಿದ್ಯಾ ವಿನಯ ಸಂಪನ್ನೆ. ಯಾರ ಕಡೆ ಸರಿ ವಿದ್ಯಾ ಅದ ವಿನಯತೆ ಬಂದೇ ಬಿಡುತ್ತದೆ. ವಿದ್ಯಾ ಇಲ್ಲ, ವಿನಯತೆ ಇಲ್ಲ. arrogance, pride, ಇವೆಲ್ಲ. ಅದಕ್ಕೆ ಫಸ್ಟ್ ಪಾಯಿಂಟ್ ಹ್ಯೂಮಿಲಿಟಿ. ಎರಡನೇದು ಪ್ರೈಡ್ಲೆಸ್ನೆಸ್. ಇಂಗ್ಲಿಷ್ದಾಗ ಹೇಳ್ತಾರೆ ಪ್ರೈಡ್ ಕಮೆಂಟ್ ದಿ ಫಾಲ್ಟ್. ಮನುಷ್ಯನಲ್ಲಿ ಪ್ರೈಡ್ ಬಂತ ಅವನ ಪತ್ನಿ ನಿಶ್ಚಿತ ಅನ್ಲಿಕ್ಕೆ. ಒಬ್ಬ ದೇಶದ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರಪತಿ ಆರಿಷ್ ಮಂದಾನಿ ಫುಲ್ ಮೆಜಾರಿಟಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಪ್ರಮಾಣ ವಚನ ಸ್ವೀಕಾರ ಆಗೋದು. ಫುಲ್ ಮೆಜಾರಿಟಿ ಆರಿಷ್ ಬಂದ್ಬಿಟ್ಟಾನ. ಭಾಷಣ ಮಾಡ್ಲಿಕ್ಕತ್ತಾನ. ಭಾಷಣದಾಗ ಏನು ಹೇಳ್ಬಿಟ್ಟ? ಈವನ್ ಗಾಡ್ ಕೆನಾಟ್ ಸ್ಟಾಪ್ ಮೀ ಫ್ರಮ್ ಬಿಕಮಿಂಗ್ ದಿ ಪ್ರೆಸಿಡೆಂಟ್ ಅಂದ್ಬಿಟ್ಟ. ದೇವರಿಗೂ ನನ್ನ ನಿಲ್ಲಿಸ್ಲಿಕ್ಕೆ ಶಕ್ತಿಲ್ಲ ಈಗ ಅಂದ್ಬಿಟ್ಟ. ರಾಷ್ಟ್ರಪತಿ ಆಗೋದ್ರಾಗ ಆ ಪ್ರಮಾಣ ವಚನ ಮುಂಚೆಕ ಸತ್ತೋಗ್ಬಿಟ್ಟು. ಬೇಕಾದಷ್ಟು ಉದಾಹರಣೆ ನೋಡಬಹುದು. ಅಹಂಕಾರ ಮನುಷ್ಯನಲ್ಲಿ ಪ್ರೈಡ್ ಬಂತ ಅವನ ಪತ್ನಿ ನಿಶ್ಚಿತ್ ಫಾಲ್ ಡೌನ್ ಆಗಿಬಿಡ್ತದೆ. ಅದಕ್ಕೆ ಒನ್ ಶುಡ್ ರಿಮೇನ್ ಆಲ್ವೇಸ್ ವೀಕ್ ಆ್ಯಂಡ್ ಹಂಬಲ್. ಯಾಕೆ ಹೇಳಿಕತ್ತಾರ? 6 ಗೈಡ್ಲೈನ್ಸ್ ಏನದ? 6ನೇದು ಒನ್ ಶುಡ್ ಆಲ್ವೇಸ್ ರಿಮೇನ್ ವೀಕ್ ಆ್ಯಂಡ್ ಹಂಬಲ್. ಯಾವಾಗಲೂ ನಮ್ಮಲ್ಲಿ ನಮ್ರತಾ ಭಾವನಾ ಇರಬೇಕು. ಅದಕ್ಕೆ ಇದು ಪ್ರೈಡ್ಲೆಸ್ನೆಸ್, ನಾನ್ ವೈಲೆನ್ಸ್. ಎಲ್ಲ ಇದ್ರ ಮೇಲೆ ಒಂದು ತಾಸು ಲೆಕ್ಚರ್ ಹಿಡಿತು, ಒಂದೊಂದು ಶಬ್ದದ ಮೇಲೆ ಭಾಳ ಚರ್ಚೆ ಮಾಡೋದಿಲ್ಲ. ನಾನ್ ವೈಲೆನ್ಸ್, ಟಾಲರೆನ್ಸ್. ಆಮೇಲೆ ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ ಅಂದ್ರೆ ಏನಿದೆ? ಒಂದು ಸತ್ಯನೇ ಮಾತಾಡ್ತಾ ಇರಬೇಕು, ಒಳಗೊಂದು ಹೊರಗೊಂದಿಲ್ಲ. ಇದೆಲ್ಲ ಸಿಂಪ್ಲಿಸಿಟಿ ಒಳಗೆ ಬರ್ತದೆ. ಸರಳತೆ. ಸಿಂಪ್ಲಿಸಿಟಿ ಅಂದ್ರೆ ಇವೆಲ್ಲ ಬಂತು. ಸತ್ಯ ಮಾತಾಡೋದು, ಒಳಗೊಂದು ಹೊರಗೊಂದು, ಸಿಂಪ್ಲಿಸಿಟಿ ಬಿಹೇವಿಯರ್ ಇಲ್ಲ, ಎಲ್ಲ ಸರಳತ ಬರ್ತದೆ. ಸಿಂಪ್ಲಿಸಿಟಿ. ಅಪ್ರೋಚಿಂಗ್ ಬಾನಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಆಚಾರ್ಯ ಉಪಾಸನ. ಯಾರ್ಯಾರ ಕಡೆ ಹೋಗೋದಲ್ಲ. ಮತ್ತು ಬಾನಫೈಡ್ ಅಂದ್ರೆ ಏನಿದೆ? ಅಧಿಕೃತ
ಪರಂಪರೆಯಲ್ಲಿರುವಂತಹ ಗುರುಗಳ ಆಶ್ರಯ ಪಡಿಬೇಕು. ಅಪ್ರೋಚಿಂಗ್ ಅ ಸ್ಪಿರಿಚುವಲ್ ಮಾಸ್ಟರ್. ಆಮೇಲೆ ಕ್ಲೆನ್ಲಿನೆಸ್, ಶುದ್ಧ ಇರಬೇಕು. ಅದು ಶಕ್ತಿ ಇದ್ದಷ್ಟು, ಒಳಗಿಂದಾಗಲಿ ಹೊರಗಿಂದಾಗಲಿ ಕ್ಲೆನ್ಲಿನೆಸ್, ಇದು ಜ್ಞಾನ. ಇದು ಸ್ಟಡಿನೆಸ್, ಸೆಲ್ಫ್ ಕಂಟ್ರೋಲ್, ಮನಸ್ಸು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳೋದು. ರಿನೌನ್ಸಿಯೇಷನ್ ಆಫ್ ದಿ ಆಬ್ಜೆಕ್ಟ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್. ಭೋಗದ ವಿಷಯ ಕಡೆ ಮನಸ್ಸು ಯಾವಾಗ ಹೋಗ್ತಾ ಇರ್ತದಲ್ಲ, ಅದನ್ನು ತ್ಯಾಗ ಮಾಡೋದು ಜ್ಞಾನ. ಮತ್ತು ಅಲ್ಲಿ ಮನಸ್ಸಿಡೋದು ಅಜ್ಞಾನ ಆಗಿಬಿಡ್ತದೆ. ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ. ಆಮೇಲೆ ನೋಡ್ರಿ, ದಿ ಪರ್ಸೆಪ್ಷನ್ ಆಫ್ ದಿ ಈವಿಲ್ ಆಫ್ ಬರ್ತ್, ಡೆತ್, ಓಲ್ಡ್ ಏಜ್ ಅಂಡ್ ಡಿಸೀಸ್. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಸುಖ. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಸುಖ, ದುಃಖ, ದೋಷಾನು ದರ್ಶನ. ಇದು ದುಃಖ ತಿಳಿತ. ಯಾವ ಚಲೋ ಅದ ಇದ್ರಾಗ? ಜನ್ಮ ಚಲೋ ಅದ. ತಾಯಿ ಹೊಟ್ಟೆಯೊಳಗೆ ಒದ್ದಾಡ್ತದೆ ಮಗು. ಹುಟ್ಟಿದ ಕೂಡ ಯಾವ ಮಕ್ಕಳು ನಗ್ತಾವಲ್ರಿ, ಪ್ರಕಾಶ ಎಲ್ಲ ಅಳ್ಕೊತ ಹುಟ್ಟು ಬರ್ತಾವೆ, ಒದ್ದಾಡ್ತಿರ್ತದೆ, ಎಲ್ಲ ಹೊಲಸ್ಕೊಂಡಿರ್ತದೆ. ಎಲ್ಲ ಇಂಥ ಕೆಟ್ಟ ಪರಿಸ್ಥಿತಿ, ಜನ್ಮ ತ್ರಾಸ. ಆಮೇಲೆ ಜನ್ಮ ಮತ್ತು ಮೃತ್ಯು ಮಧ್ಯದಲ್ಲಿ ಓಲ್ಡ್ ಏಜ್ ಡಿಸೀಸ್, ರೋಗ ಬರ್ತದೆ, ಮುಪ್ಪು ಬರ್ತದೆ. ನಾಲ್ಕು ನೋಡಿದ್ರೆ ನಾವು ದುಃಖ, ದೋಷ, ದರ್ಶನ. ಬರೇ ದುಃಖನೇ ದುಃಖ. ಇದು ಅರ್ಥ ಆಯ್ತು ಜ್ಞಾನ, ಅರ್ಥ ಆಗಿಲ್ಲ ಪಶು ಪಕ್ಷಿಗೆ ತಿಳಿದಂಗೆ ಅವಕ್ಕೇನು ತಿಳಿತದೆ? ಜನ್ಮ, ಮೃತ್ಯು, ಜರ, ವ್ಯಾಧಿ ಅವಕ್ಕೇನು ತಿಳಿಯಂಗಿಲ್ಲ. ಸುಮ್ಮನೆ ಹಂಗೆ ಜೀವನ ಮಾಡ್ತಾವೆ, ಸತ್ತು ಹೋಗ್ತಾವೆ, ಜೀವನ ಮಾಡ್ತಾವೆ. ನಮಗೂ ತಿಳಿಯೋದಂತಂದ್ರೆ ಪ್ರಾಣಿಗತಿ ಆಗಿಬಿಡುತ್ತೆ. ಅದಕ್ಕೆ ದಿ ಈವಿಲ್, ದಿ ಪರ್ಸೆಪ್ಷನ್ ಆಫ್ ದಿ ಈವಿಲ್ ಆಫ್ ಬರ್ತ್, ಡೆತ್, ಓಲ್ಡ್ ಏಜ್ ಅಂಡ್ ಡಿಸೀಸ್. ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ಅಜ್ಞಾನ, ಡಿಟ್ಯಾಚ್ಮೆಂಟ್ ಜ್ಞಾನ. ಫ್ರೀಡಮ್ ಫ್ರಮ್ ಎಂಟ್ಯಾಂಗಲ್ಮೆಂಟ್ ವಿತ್ ಚಿಲ್ಡ್ರನ್, ವೈಫ್, ಹೋಮ್ ಆ್ಯಂಡ್ ದಿ ರೆಸ್ಟ್. ಇವೆಲ್ಲ ಅದರ ಜೊತೆಗೆ ನಮ್ಗೆ ಮೋಹ ಬೆಳ್ಕೊತ ಹೋಗ್ಬಿಟ್ರೆ ಅಜ್ಞಾನ. ಇದರಿಂದ ಡಿಟ್ಯಾಚ್ಮೆಂಟ್, ಫ್ರೀಡಮ್ ಫ್ರಮ್ ದಿ ಎಂಟ್ಯಾಂಗಲ್ಮೆಂಟ್ ವಿತ್ ಚಿಲ್ಡ್ರನ್, ವೈಫ್, ಹೋಮ್ ಆ್ಯಂಡ್ ದಿ ರೆಸ್ಟ್. Even-mindedness amidst pleasant and unpleasant events. ಸುಖ ಬರಲಿ ಅಥವಾ ದುಃಖ ಬರಲಿ ಸಮಾನ ಇರೋದು. ಹರ್ಷ ಹರ್ಷ ಆಗುವುದಲ್ಲ, ಸಮಾನ ಇರೋದು. ಈವನ್ ಮೈಂಡೆಡ್ನೆಸ್, ಇದೆಲ್ಲ ಜ್ಞಾನ. ಕಾನ್ಸ್ಟಂಟ್ ಆ್ಯಂಡ್ ಅನ್ಅಲಾಯ್ಡ್ ಡಿವೋಷನ್ ಟು ಮೀ. ಕಾನ್ಸ್ಟಂಟ್, ನಿರಂತರ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದು. ಆ್ಯಂಡ್ ಅನ್ಅಲಾಯ್ಡ್ ಡಿವೋಷನ್. ಅನ್ಅಲಾಯ್ಡ್ ಶಬ್ದ ಏನರ್ಥ ಆಗ್ತದೆ ಶಿವಾನಂದ ಅವರು? ಅಲಾಯ್ಡ್ ಅಂದ್ರೆ ಮಿಕ್ಸ್ಡ್. ಮಿಕ್ಸ್ ಅಂದ್ರೆ ಏನೀಗ? ಸೇವಾ ಮಾಡೋದು ಯಾವುದಾದ್ರು ಉದ್ದೇಶ ತಗೊಂಡು ಸೇವಾ ಮಾಡೋದು, ಅದು ಶುದ್ಧ ಭಕ್ತಿ ಸೇವಾ ಅಲ್ಲ. ಅನ್ಅಲಾಯ್ಡ್ ಡಿವೋಷನ್ ಅಂದ್ರೆ ಸೇವಾ ಮಾಡೋದು ಭಗವಂತ ಪ್ರೀತಿನ ಆಗ್ಲಂತಷ್ಟೇ. ಇದರಿಂದ ನನಗೇನು ಸಿಗ್ತದ? ಇಲ್ಲೇ ಪ್ರಭುಪಾದವರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, 5 ಥರದ ಮೋಕ್ಷ ಬೇಡ, 8 ಥರದ ಸಿದ್ಧಿ ಬೇಡ. ಏನು ಬೇಕಂಗಾರೆ ನೀ ಪ್ರಸನ್ನ ಆದರೆ ಸಾಕು, ಅಷ್ಟೇ ನೋಡ್ಲಿಕ್ಕೆ ಸರ್. ಭಗವಂತ ಪ್ರಸನ್ನ ಆಗ್ಬೇಕು. ನಮ್ಮ ಹೆಸರು ಬರಲಿಲ್ಲ, ನಮ್ಮ ಕೀರ್ತಿ ಯಾರ ಸಲ ಮಾಡೋದಲ್ಲ, ಇವೆಲ್ಲ ಭಗವಂತ ಪ್ರಸನ್ನ ಅಂದ್ರೆ ಸಾಕು. ಏನು ಬೇರೆ ವಿಚಾರ ಇರಬಾರ್ದು. ಇಂಥ ಶುದ್ಧ ಭಕ್ತಿ ಸೇವಾ ಯಾರು ಮಾಡ್ತಾರ? ಪ್ರಭುಪಾದವರಲ್ಲಿ ತತ್ಪರದಲ್ಲಿ ಬರ್ತಾರೆ, ದ ಲಾರ್ಡ್ ಬಿಕಮ್ಸ್ ಇಮ್ಮೆನ್ಸ್ಲಿ ಪ್ಲೀಸ್ಡ್ ವಿತ್ ಸಚ್ ಡಿವೋಟೀಸ್. ಇಂಥ ಭಕ್ತರ ಮೇಲೆ ಬರೀ ಪ್ರಸನ್ನ ಅಲ್ಲ, ಅತಿ ಪ್ರಸನ್ನ ಆಗಿಬಿಡ್ತಾರೆ ವಿತ್ ಸಚ್ ಡಿವೋಟೀಸ್. ಅದಕ್ಕೆ ಇದು ಅನ್ಅಲಾಯ್ಡ್ ಡಿವೋಷನ್ ಟು ಮೀ. ಮೀ ಅಂದ್ರೆ ಕೃಷ್ಣ.
ಈಗ ಒಮ್ಮೊಮ್ಮೆ ಮಿಕ್ಸ್ ಇರ್ತಾವಲ್ಲ, ಸೋಮವಾರ ಮಂಗಳವಾರ ಆ ಗುಡಿ ಈ ಗುಡಿ ಎಲ್ಲ ಮಿಕ್ಸ್ಚರ್ ಅದು. ಕೃಷ್ಣಂದೇ ಮಾಡೋದು. ಅನ್ಅಲಾಯ್ಡ್ ಡಿವೋಷನ್ ಟು ಮೀ. ಆಮೇಲೆ aspiring to live in a solitary place, ಏಕಾಂತ ಸ್ಥಳದಲ್ಲಿದ್ದ ಸಾಧನ ಮಾಡಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕಂತ ಹೇಳಿ ಅಸ್ಪೈರ್ ಮಾಡೋದು. ಡಿಟ್ಯಾಚ್ಮೆಂಟ್ ಫ್ರಮ್ ದಿ ಜನರಲ್ ಮಾಸ್ ಆಫ್ ಪೀಪಲ್, ಪಬ್ಲಿಕ್ ಅವೆಲ್ಲ ಅದರಿಂದ ದೂರ ಆಗಿರೋದು. accepting the importance of self-realization and philosophical search for the absolute truth. ಎಲ್ಲರೂ ಗೂಗಲ್ ಸರ್ಚ್ ಮಾಡ್ತಿರ್ತಾರಲ್ಲ, ಏನೇನು ಸರ್ಚ್ ಮಾಡ್ತಿರ್ತಾರ, ಎಷ್ಟು ವೆಬ್ಸೈಟ್ ಅವ, ಏನೆಲ್ಲ ಸರ್ಚ್ ಮಾಡ್ತಿರ್ತಾರೆ. ಜಾಬ್ ಸಲುವಾಗಿ ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಅವು ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ದೇವ್ರ ಬಗ್ಗೆ ಸರ್ಚ್ ಮಾಡೋರು ಎಷ್ಟು ಮಂದಿ ಇದ್ದಾರೆ? ಮಾಡ್ತಾರೆ. ಬಾಕಿ ಎಲ್ಲನೂ ಸರ್ಚ್ ಮಾಡ್ತಿರ್ತಾರೆ. ಇದು ಬೇಕು. ಸರ್ಚ್ ಫಾರ್ ದಿ ಅಬ್ಸಲ್ಯೂಟ್ ಟ್ರುತ್. ಆಲ್ ದೀಸ್ ಐ ಡಿಕ್ಲೇರ್ ಟು ಬಿ ನಾಲೆಜ್, ಆ್ಯಂಡ್ ಬಿಸೈಡ್ಸ್ ದಿಸ್ ವಾಟ್ ಎವರ್ ದೇರ್ ಮೇ ಬಿ ಈಸ್ ಇಗ್ನರೆನ್ಸ್. 20 ಐಟಮ್ ಹೇಳಿದ. ಇದೆಲ್ಲ ಜ್ಞಾನ, ಅನ್ಯಥಾ ಎಲ್ಲ ಅಜ್ಞಾನ. ಮೋಕ್ಷ ಪಡಿಬೇಕು. ಇದು 20 ಐಟಮ್ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲನೆ ಮಾಡಬೇಕು. ಆಮೇಲೆ ನಮಗೆ ಮೋಕ್ಷ ಸಿಗ್ತದೆ. ಮೋಕ್ಷ ಪಡಿಬೇಕೋ ಬೇಡ? ಪಡೆದಿಲ್ಲ ಅಂದ್ರೆ ಏನಾಗ್ತದೆ? ಇಲ್ಲೇ ಕಂಟಿನ್ಯೂ ಆಗಿಬಿಡ್ತದೆ. ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಬಿಡುಗಡೆ ಇಲ್ಲೇ ಇಲ್ಲ. ಮತ್ತು ಹುಟ್ಟು ಬರಬೇಕಾ? ಎದರ ಸಲುವಾಗಿ? ಸಾಯ್ಲಿಕ್ಕೆ. ಹುಟ್ಟಿ ಬಂದ ಎದಕ್ಕೆ ಬಂದಪ್ಪ ಯಾವ? ಮತ್ತು ಸಾಯ್ಲಿಕ್ಕೆ ಹುಟ್ಟು ಬಂದ. ಸತ್ತ ಎದಕ್ಕೆ? ಮತ್ತು ಹುಟ್ಟು ಬರಲಿಕ್ಕೆ. ಇದೇ ಕಂಟಿನ್ಯೂ ಮಾಡೋಣ. ಹಾಂ, ನೋಡ್ರಿ, ವಿಚಾರ ಮಾಡ್ರಿ. ಇದು ಭಾಳ ಸೀರಿಯಸ್ ಮ್ಯಾಟರ್ ಅದ. ಇದು ಲೈಟ್ಲಿ ತೊಗೊಳ್ಳೋದಲ್ಲ. ಇದು ಅದು ಪ್ರೂಪಾದವ್ರು ತಪ್ತಾರಲ್ಲಿ ಬರೀಲಿಕ್ಕತ್ತಾರ ಕಡೀಕಲ್ಲಿ. These things are meant for contemplation. ಇವೆಲ್ಲ ವಿಷಯ ನಾವು ಆಳಾಗಿ ವಿಚಾರ ಮಾಡಬೇಕು. ಸುಮ್ಮನೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು. ಹೊತ್ತು ಹೋಗ್ತಾ ಇದ್ರಿ, ಸ್ವಲ್ಪ ಹೊತ್ತು ಬಂದು ನಾವು ಕೇಳೋದು ನಡೆಯಿಲ್ಲ ಹಂಗೆ, ಅಥವಾ ಸ್ವಲ್ಪ ಜ್ಞಾನ ಪಡ್ಕೊಳ್ಳೋಲ್ಲ. ಸೀರಿಯಸ್ ಮ್ಯಾಟರ್ ಅದ ಇದು. These things are meant for contemplation and for realization, and one should have a complete understanding. ಸರಿ, ಇದರ ಬಗ್ಗೆ ನಮ್ಗೆ ಅರ್ಥ ಆಗ್ಬೇಕು. ಹೆಂಗ? ಆಫ್ ದಿಸ್ ಚಾಪ್ಟರ್ ವಿತ್ ದಿ ಹೆಲ್ಪ್ ಆಫ್ ದಿ ಸ್ಪಿರಿಚುವಲ್ ಮಾಸ್ಟರ್. ಸರಿ ಅರ್ಥ ಯಾವಾಗ ಆಗ್ತದ? ಗುರುಗಳ ಕಡೆ ಇದನ್ನೆಲ್ಲ ಕೇಳಿದ್ರೆ ಸರಿ ಅರ್ಥ ಆಗ್ತದೆ. ಮೊನ್ನೆ ರವಿವಾರ ಅಲ್ಲಿ ದೇವಸ್ಥಾನ ಪ್ರವಚನದಲ್ಲಿ ಹೇಳಿದಲ್ಲ, ನಮಗೆ ಶಾಸ್ತ್ರದ ಸರಿ ಅರ್ಥ ಆಗ್ಬೇಕಂದ್ರೆ ಯಸ್ಯ ದೇವಿ ಪರಾಭಕ್ತಿ ಯಥಾ ದೇವಿ ತಥಾ ಗುರು ತಸ್ಯೈತ ಕಥಿತಾಯ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. Only unto those great souls who have implicit faith both in Guru and Krishna are all the imports of the Vedas revealed. ಹಾವ ಇದೆಲ್ಲ ಶಾಸ್ತ್ರದ ಗೂಢಾರ್ಥ. ಪ್ರಕಾಶಂತೆ ಮಹಾತ್ಮನಃ. ಹೊರಗಿಂದ ಬರುವುದಲ್ಲ. ನೆನ್ಪಿಡ್ರಿ ಇದನ್ನು. ಇದೆಲ್ಲ ಗೂಢಾರ್ಥ, ಇಂಪೋರ್ಟ್ ಹೊರಗಿಂದ ಬರುವುದಲ್ಲ. ಇದು ಓದ್ತೀವಿ, ಕೇಳ್ತೀವಿ, ಎಲ್ಲ ಆಯ್ತು. ಒಳಗ ಪ್ರಕಾಶ ಯಾವಾಗ? ಯೋಗ್ಯ ಆದ್ಮೇಲೆ. ಯೋಗ್ಯತಾ ಇಲ್ಲ. ಬೆಳಗಿನ ಹೇಳಿದೀವತ್ತು ಅರ್ಜುನಿಗೆ ಕೃಷ್ಣ ಇದು ಗೀತೋಪದೇಶ ಯಾಕೆ ಮಾಡಿಲ್ಲ? ದುರ್ಯೋಧನ ಮಾಡ್ಬೋದಾಗಿತ್ತಲ್ಲ. ದುರ್ಯೋಧನ ಮಾಡಿಬಿಟ್ಟಿದ್ರೆ ಆಗಿತ್ತು. ಅರ್ಜುನಿಗೆ ಯಾಕೆ ಹೇಳ್ತಾ ಇದ್ದ?
ಒಂದು 4 ಪಾಯಿಂಟ್ ಬೆಳಗ್ಗೆ ಹೇಳಿದ ನಾನು 9.1 ಗೀತೆಯಲ್ಲಿ ಫಸ್ಟ್ ವರ್ಸ್ 9th ಚಾಪ್ಟರ್ ಇದಂ ತು ತೇ ಭೂಯತಮಂ ಪ್ರವಕ್ಷ್ಯಾಮಿ ಅನುಸೂಯವೇ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ಅನುಸೂಯವೇ. ಬಿಕಾಸ್ ಯು ಆರ್ ನಾಟ್ ಎನ್ವಿಯಸ್ ಆಫ್ ಮೀ, ಕೃಷ್ಣ ಹೇಳಿಕತ್ತ. ನನ್ನ ಮೇಲೆ ನೀನು ದ್ವೇಷ ಮಾಡ್ತಾ ಇಲ್ಲ, ಆದ್ದರಿಂದ ನಿನಗೆ ಹೇಳಲಿಕ್ಕೆ. ಇವತ್ತು ನಾವು ಯಾರ ಮೇಲೆ ದ್ವೇಷ ಮಾಡ್ತಾ ಇದ್ರೆ ಕೃಷ್ಣನ ಮೇಲೆ ದ್ವೇಷ ಮಾಡದಂಗ ನೆನಪಿಡ್ರಿ. ಯಾರ ಮೇಲೆ ದ್ವೇಷ ಮಾಡಿದ್ರೆ ಕೃಷ್ಣನ ಮೇಲೆ ದ್ವೇಷ ಮಾಡ್ದಂಗ. ಅದೇಂಗ ಈಗ ನಾನು ಹೇಳ್ತೀನಿ, ನಿಮ್ಮ ಮೇಲೆ ದ್ವೇಷ ಇಲ್ಲಪ್ಪ, ನಿಮ್ಮ ಮಗನ ಮೇಲೆ ದ್ವೇಷ ಅದ ಅಂದ್ರೆ ಏನಂತ್ರಿ ಸಜ್ಜನವ್ರ? ನಿಮ್ಮ ಮೇಲೆ ದ್ವೇಷ ಇಲ್ಲ, ನಿಮ್ಮ ಮಗನ ಮೇಲೆ ದ್ವೇಷ ಅದ ಅಂದ್ರೆ ನಿಮ್ಮ ಮೇಲೆ ಮಾಡ್ದಂಗ ಆಗ್ತಿಲ್ಲ. ಹಂಗ ಯಾರ ಮೇಲೆ ದ್ವೇಷ ಮಾಡ್ತಾ ಇದ್ರೆ ಅವನ ಮೇಲೆ ಮಾಡ್ದಂಗ. ಅದಕ್ಕೆ ಅದ್ವೇಷ ಸರ್ವಭೂತ. ಯಾರ್ಯಾರ ಮೇಲೆ ದ್ವೇಷ ಮಾಡಬಾರ್ದು. ಇದು ಅರ್ಜುನಗ ಈ ರೀತಿ. ಫಸ್ಟ್ ಅನುಸೂಯವೇ, ದ್ವೇಷನೇ ಇಲ್ಲ. ಇದು 9.1. 15.20 ಲಾಸ್ಟ್ ವರ್ಸ್. ಇತೀತೆ ಭೂಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಶ್ಚ ಭಾರತ. ಅಲ್ಲೇನು ಬಂದದ ಅರ್ಜುನ ಶಬ್ದ? ಮಯಾ ನಘ. ಅರ್ಥ ಸಿನ್ಲೆಸ್, ಪಾಪದಿಂದ ಮುಕ್ತ. ನಾವು ಪಾಪ ಮಾಡ್ತಾ ಇದ್ವಿ, ಇದೇನು ತಿಳಿಯಂಗಿಲ್ಲ. ಪಾಪ ಮಾಡೋದು, ಸುಳ್ಳು ಹೇಳೋದು, ಅದು ಮಾಡಿ ಇದು ಮಾಡಿ ಮತ್ತೆ ಗೀತಾ ಓದೋದು. ಹೋದ್ರಿ ಒಂದು ಕಡೆ ಬೆಂಕಿ ಹಚ್ಚಿ ಪ್ರಯತ್ನ ಮಾಡೋದು, ಇನ್ನೊಂದು ಕಡೆ ನೀರು ಹಾಕೋದು. ಆ ಹತ್ತದಂದ್ರೆ ಹಂಗಾದ್ರೆ ಒಂದು ಕಡೆ ಗಡ್ಡೆ ಕೊರದ ಊಬಿ ಬೆಂಕಿ ಹಚ್ಚಲಿಕ್ಕಂತ ಮತ್ತು ಸ್ವಲ್ಪ ನೀರು ಸುರು ಮತ್ತೆ ಗುದ್ದಾಡೋದು. ಏನಾಗ್ತದೆ ಹಂಗಾಗ್ಲಿಕ್ಕತ್ತ. ಸ್ವಲ್ಪ ಗೀತಾ ಓದೋದು, ಅದು ಮಾಡೋದು, ಜಪ ಮಾಡೋದು, ಮತ್ತೆ ಅವೇ ಕೆಟ್ಟ ಬೇಡ ಮಾಡಬಾರ್ದೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಅಲ್ಲೇ ತಾನು ಹಂಗಾಗಿ ಹಾಗೆ ಪ್ರಗತಿ ಆಗೋದಿಲ್ಲ. ಅದಕ್ಕೆ ಸಿನ್ಲೆಸ್, ಸಿನ್ಫುಲ್ ಇದ್ರೆ ಆಗೋದಿಲ್ಲ, ಸಿನ್ಲೆಸ್ ಆಗ್ಬೇಕು. ಅರ್ಜುನ ಸಿನ್ಲೆಸ್. ಅರ್ಜುನ ಶಬ್ದಕ್ಕೆ ಒಂದು ಅರ್ಥ ಏನದ? ಪಾಪಕ್ಕೆ ಅನಿಸ್ತಿದ್ದ ಅಂತ. ಒನ್ ಫಿಯರ್ ಸಿನ್. ಮಹಾಶೂರವೀರ ಅರ್ಜುನ. ಆ ಅಂಜಲಿಕತಾನ. ಎದಕ್ಕೆ ಅಂಜಲಿಕತಾನ ನೋಡಿ? ಪಾಪಕ್ಕೆ ಅಂಜಲಿಕತಾನ. ಪಾಪ ನನ್ನ ಕಡೆಯಿಂದ ಆಗಬಾರ್ದು, ಅದಕ್ಕೆ ಅನಿಸ್ತಾನ. ಮಹಾಶೂರವೀರ, ಮಹಾಭಾವು ಎಲ್ಲ ಬಂದದ್ದು. ವೆರಿ ಪವರ್ಫುಲ್ ವಾರಿಯರ್. ಎಲ್ಲಾದ್ರೂ ಧೈರ್ಯ. ಆ ಎದಕ್ಕೆ ಅಂಜಲಿಕತ್ತ ನೋಡ್ರಿ? ಪಾಪಕ್ಕೆ ಅಂಜಲಿಕ. ಯಾಕ ಪಾಪಕ್ಕೆ ಎದಕ್ಕೆ ಅಂಜಲಿಕತ್ತಾನ? ಗೊತ್ತದ ಪಾಪ ಮಾಡಿದ್ರೆ ನಾವೇ ಅದನ್ನ ಮತ್ತೆ ದುಃಖ ಅನುಭವಿಸ್ಬೇಕು. ಅಜ್ಞಾನದಿಂದ ಮನುಷ್ಯ ಏನಾಗಿತ್ತು ಅನ್ಕೋತ ಹೋಗ್ತಾನೆ. ಏನಾಗ್ಯದ ನೋಡ್ರಿ, ನಮ್ಗೆ ಎಲ್ಲ ಮಾಡ್ಲಿಕ್ಕೆ ಏನಾಗ್ಯದ. ಈಗ ಮಾಡಿದ್ದೆಲ್ಲ ಬೀಚ್ ರೂಪ ಹೋಗ್ಲಿಕ್ಕೆ ಬರ್ತದ. ಅದು ಪಾಳಿ ಕರ್ಮ ಬೇರೆ ಬೇರೆ ಸ್ಟೇಜಸ್ದಾಗ ಅವ. ಈಗೇನು ಅನುಭವಿಸ್ಲಿಕ್ಕತ್ತೀವಿ ಪ್ರಾರಬ್ಧ ಕರ್ಮ ಇದೆ. ಹಿಂದೆ ಯಾವ ಜನ್ಮಂತ ಇದ್ರೂ ಗೊತ್ತಿಲ್ಲ. ಈಗ ಮಾಡಿದ್ದೆಲ್ಲ ಈಗೆಲ್ಲ ಸಿಕ್ಕಿತ್ತು. ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ವಿ ಅದು ಇವತ್ತು ಫಲ ಬಂದದ. ಅದನ್ನು ಅನುಭವಿಸ್ಲಿಕ್ಕತ್ತಿದ್ದ ಪ್ರಾರಬ್ಧ ಕರ್ಮ. ಇನ್ನೊಂದದ ಸಂಚಿತ್ ಕರ್ಮ ಅಂತಾರೆ. ಸ್ಟಾಕ್ ಪೈಲ್. ಎಲ್ಲ ಸ್ಟಾಕ್ ಅದ. ಒನ್ ಸೆಂಟ್ ಅನುಭವಿಸ್ಲಿಕ್ಕತ್ತೀರಿ. ಬರ್ತ್ ಟು ಡೆತ್ ರೂಪಾಯಿ ಹೇಳ್ತಾರೆ. ಒನ್ ಸೆಟ್ ಆಫ್ ಕರ್ಮ. ಇನ್ನು ಭಾಳ ಫೈಲ್ ಅಲ್ಲಿ ಏನೇನು ಬರ್ತಾವೋ ಏನು ಗೊತ್ತಾಗಿಲ್ಲ. ಸ್ಟಾಕ್ ಪೈಲ್, ಸಂಚಿತ್ ಕರ್ಮ. ಈಗ ಒಂದು ಸ್ವಲ್ಪ ಫ್ರೀಡಮ್ ಅದಲ್ಲ, ಅದಕ್ಕೆ ಕ್ರಿಯಾಮಾನ ಚಾಯ್ಸ್. ಏನು ಮಾಡುತ್ತೆ ಈಗೆಲ್ಲ ಬೀಜ ರೂಪದಲ್ಲಿ ಹೋಗ್ಲಿಕ್ಕೆ
ಈಗ ಮಾಡಿದ್ದೆಲ್ಲ ಏನಾಗ್ಲಿಕ್ಕತ್ತದ ಬೀಜ ರೂಪ. ಆಮೇಲೆ ಅದು ಬೆಳೀತದ, ಗಿಡ ಆಗ್ತದ, ಶೂಟಿಂಗ್ಸ್ ಬರ್ತದ, ಹೂವು ಆಗ್ತಾವ, ಕಾಯಿ ಆಗ್ತಾವ, ಆಮೇಲೆ ಹಣ್ಣಾಗ್ತದೆ. ಆ ಹಣ್ಣಾಗಿದ್ದು ಈಗ ಅನ್ಭವಿಸ್ತೀವಿ. ಅವು ಮುಂದೆ ಅವೆಲ್ಲ ಬರ್ಲಿಕ್ಕತ್ತ, ಇನ್ನು ಭಾಳ ಬೀಜದ ಕಾಯಿ ಆಗ್ಬೇಕು, ಇದಾಗಬೇಕು, ಹಣ್ಣಾದ್ರೆ ಮತ್ತೆ ಹುಟ್ಟು ಬರ್ಬೇಕು, ಮತ್ತೆ ಅನುಭವಿಸ್ಬೇಕು. ಅದಕ್ಕೆ ಇದು ಭಾಳ 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 ಡೇಂಜರಸ್. ಮತ್ತೇನಾದ್ರು ದಾರಿ ಅದನ್ನು ಇನ್ನು ಬರೀ ಇಷ್ಟ ಹೇಳಿ ಮುಗಿಸ್ಬಿಡೋಣ. ದಾರಿ ಅದು ಬೇಕಲ್ಲ, ಎಲ್ಲ ಬೀಜ ರೂಪ ಕಾದ ರೂಪ ಎಲ್ಲ ಆಯ್ತು. ಮುಂದೆ ಕತಿ ಹೆಂಗಿದ್ರಿಂದ ಪಾರಾಗಬೇಕು ಅದು ಬ್ರಹ್ಮ ಸಂಹಿತಾದಲ್ಲಿ ಹೇಳ್ತಾರೆ. ಯಸ್ತ್ವೇಂದ್ರ ಗೋಪಂ ಮತವೇಂದ್ರಂ ಮಹೋಸ್ವ ಕರ್ಮ ಬಂತಾನುರೂಪ ಫಲಭಾಜನಂ ಮಾತನುತಿ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಯಾರ ಅನನ್ಯ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅವ್ರದೆಲ್ಲ ಕರ್ಮ ಏನಾಗ್ತದೆ, ಭಸ್ಮ ಆಗ್ಲಿಕ್ಕೆ. ಸ್ವಲ್ಪ ಇಡ್ತಾನೆ, ಎಲ್ಲರೂ ಬದುಕಲಿಕ್ಕೂ ಸಿಕ್ಕಿಲ್ಲಲ್ಲ. ಮೊನ್ನೆ ಮಧು ಪಂಡಿತ್ ಪ್ರಭು ಹೇಳಿದ್ರು ತಮ್ಮ ಕ್ಲಾಸ್ದಾಗ, ಎಲ್ಲ ಕರ್ಮನ ಇಲ್ಲ ಅಂದ್ರೆ ಬದುಕಲಿಕ್ಕೂ ಆಗೋದಿಲ್ಲ. ಇಲ್ಲಿ ಇರ್ಲಿಕ್ಕೆ ಕರ್ಮ ಬೇಕಾ ಬೇಡ, ಅದೆಷ್ಟು ಬೇಕಷ್ಟು ಇಡ್ತಾನೆ. ಬಾಕಿ ಎಲ್ಲ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜ. ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಮಾತ್ರ ಎಲ್ಲ ಕರ್ಮ, ಸ್ಟಾಕ್ ಪೈಲ್, ಸಂಚಿತ ಕರ್ಮ, ಆ ಕರ್ಮ, ಬೀಜ ಎಲ್ಲನೂ ಹೋಗ್ಬಿಡ್ತದೆ. ಬೀಜ ಹೋದ್ರೆ ಏನಾಗ್ಬಿಡ್ತದೆ, ಮತ್ತು ಬೆಳೆಂಗೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹತ್ತಿ, ಕಾಟನ್, ದೊಡ್ಡ ಉಡಾನ್ ತುಂಡವ ಕಾಟನ್, ಅದ್ರ ಮೇಲೆ ಒಂದು ಕಿಡಿ ಬಿದ್ದರೆ ಸಾಕಲ್ಲ. ಒಂದು ಬೆಂಕಿ ಕಿಡಿ ಬಿತ್ತಂದ್ರೆ ಏನಾಗ್ತದೆ, ಎಲ್ಲ ಸುಡಕ್ಕೆ ಶುರು ಆಗಿಬಿಡ್ತದೆ. ಎಂಥ ದೊಡ್ಡ ಇದದಪ್ಪ ಅಂದ್ರು ಎಲ್ಲ ಗುಡಾನ್ ತುಂಬಿತ್ತು. ಹಂಗೆ ನಮ್ಮ ಕರ್ಮ ಬೇಕಾದಷ್ಟು ಇರ್ಬೋದು. ಕರ್ಮ ನಾಮದ ಒಂದು ಕಿಡಿ ಸಾಕನ್ಲಿಕ್ಕತ್ತಾರ. ಹೋಲಿ ನೇಮ್, ಅದರದ್ದು ಒಂದು ಸ್ಪಾರ್ಕ್ ಆಫ್ ದ ಹೋಲಿ ನೇಮ್ ಎಲ್ಲ ಸುಟ್ಟಾಗ್ತದೆ, ಅಷ್ಟು ಪವರ್ಫುಲ್. ಆದ್ರೆ ನಾವೆಲ್ಲ ಸರಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಗವಂತ ಪ್ರೀತನಾಗ್ಲಿಪ್ಪ ಅಂತ ಹೇಳಿ ಎಲ್ಲ ಸೇವೆನೂ ಮಾಡ್ತಾ ಇದ್ರೆ ಆವಾಗ ಅದು ಪ್ರಗತಿ ಹಾಗೆ ಆಗ್ತದೆ. ಅದಕ್ಕೆ ದಿ ಪರ್ಪಸ್ ಆಫ್ ದಿ 13th chapter is that one should know the distinction between the body, the owner of the body, and the super soul. ಮೂರು, ಒಂದು ಈ ಶರೀರ, ಎರಡನೇದು ಜೀವಾತ್ಮ, ಮೂರನೇದು ಪರಮಾತ್ಮ. ಈ ಮೂರು ವಿಷಯ ತಿಳ್ಕೋಬೇಕು. ಇದರಲ್ಲಿ ಭೇದ ಏನದ ಮಧ್ವಾಚಾರ್ಯರು ಎಂದು ತೋರಿಸ್ಬಿಟ್ಟಾರ. ಜಡದಲ್ಲಿ ಭೇದ, ಮ್ಯಾಟ್ರದಲ್ಲಿನೂ ಭೇದ ಹೇಳಿರ್ತಾರೆ. ಜಡ ಜೀವದಲ್ಲಿ ಭೇದ, ಜಡ ಜೀವ ಭೇದ, ಜೀವ ಪರಮಾತ್ಮದಲ್ಲಿ ಭೇದ, ಜೀವದಲ್ಲಿ ಭೇದ. ಒಟ್ಟ 5 ಪಂಚಭೇದ ಹೇಳ್ತಾರೆ. ಜೀವದಲ್ಲಿ ಭೇದ ಮತ್ತು ಜೀವ ಪರಮಾತ್ಮಕ ಭೇದ, ಇದು ಹೇಳಿದ್ವಿ. ಇವು ಭೇದ ಸರಿ ಅರ್ಥ ಮಾಡಬೇಕು. ಮಾಯವಾದ ಎಲ್ಲ ಒಂದಲ್ಲಿಗತ್ತ, ಎಲ್ಲ ಒಂದ ಅಲ್ಲ, ಎಲ್ಲ ಒಂದಂತಾರೆ. ರೂಪಾದ ಉದಾಹರಣೆ ಕೊಡ್ತಾರೆ. ಎಲ್ಲ ಒಂದ. ಈ ಶರೀರದಲ್ಲಿ 9 ದ್ವಾರವಲ್ಲ, ಎಲ್ಲ ಶರೀರಕ್ಕೆ ಹೋಗ್ತದೆ. ಮತ್ತು ಆಹಾರ ಇಲ್ಲಿ ಹಾಕ್ಬಿಡೋದಿಲ್ಲ, ಕಿವ್ಯಾಗಿಂದ ಬಾಯಾಗ ಹಾಕ್ಬೇಕು. ಎಲ್ಲ ಶರೀರಕ್ಕೆ ಹೋಗ್ತದಲ್ಲ, ನಡೀತದಲ್ರಿ ಶಶಿಕಾಂತ್? ಆಹಾರ ಎಲ್ಲ ಹಾಕ್ಬೇಕು. ಹಿಂದಿಂದು ಹಾಕ್ತಾರಂತ ರೆಕ್ಟಮ್ ಗ್ರೂಪಲ್ ಲೆಕ್ಚರ್ದಲ್ಲಿ ಹೇಳ್ತಾರೆ. ಇಲ್ಲಿಂದ ಹೋಗ್ಲಾರ್ದಾಗ ಅಲ್ಲಿಂದ ಹಾಕ್ತಾರಂತ. ಎಂತೆಂಥ ಕಾಂಪ್ಲಿಕೇಟೆಡ್ ಕೇಸಸ್ ಇರ್ತಾವೆ. ಅದು ನ್ಯಾಚುರಲ್ ಅಲ್ಲ. ನ್ಯಾಚುರಲ್ ಮೆಥಡ್ ಬಾಯಿಂದ
9 ದ್ವಾರವ ಅಂತೇಳಿ ಯಾವ್ದಾರ ದ್ವಾರದಿಂದ ಆಹಾರ ಹಾಕ್ಲಿಕ್ಕೆ ಬರಂಗಿಲ್ಲ. ಎಲ್ಲನೂ ಶರೀರ ಕರೆ, ಪ್ರೊಸೆಸ್ ಹಿಂಗ ಹಂಗೆಲ್ಲಾನು ಒಂದಲ್ಲ, ಎಲ್ಲದ್ರಾಗೂ ಭೇದ. ಶರೀರ ಒಳಗೂ ಭೇದ ಅಂತೀವಿಲ್ರಿ. ಯಾರೋ ಕಾಲು ಮುಟ್ಟಿದ್ರೆ ಚಲೋ ಅನಿಸ್ತದಲ್ಲ, ಕಾಲು ಮುಟ್ಟಿ ತಲೆ ಮುಟ್ಟಿಬಿಟ್ರೆ ಯಾರೋ ತಲೆ ಮುಟ್ಟಿದ್ರೆ ತಲೆ ಯಾಕೆ ಮುಟ್ಲಿಕ್ಕೆ ಕಾಲು ಮುಟ್ಟಿದ್ರೆ ಅಡ್ಡಿಲ್ಲ ಅಂತೀರಿ. ನೋಡಿ, ಎಲ್ಲ ಬಾಡಿನೇ ಅದ ಕರೆ, ಎಲ್ಲ ಒಂದು ಅನ್ನೋದಿಲ್ಲ, ಎಲ್ಲದ್ರಾಗೂ ಭೇದ ಕಾಣ್ಲಿಕ್ಕತ್ತದ. ಅದಕ್ಕೆಲ್ಲ ಜಡ ಜಡ ಭೇದ, ಜಡ ಜೀವ ಭೇದ, ಜೀವದಲ್ಲೇನೂ ಭೇದ, ಜಡ ಪರಮಾತ್ಮದಲ್ಲಿ, ಜೀವ ಪರಮಾತ್ಮದಲ್ಲಿ ಭೇದ. ಜೀವಾತ್ಮ ಬೇರೆ, ಪರಮಾತ್ಮನೇ ಬೇರೆ. ಇನ್ನೇ ಒಂದು ಪಾಯಿಂಟ್ ಇಲ್ಲಿ ಬರೆದಿದ್ದು ಭಾಗವತದಲ್ಲಿ ಮುಂಜೆ ನೋಡ್ತಾ ಇದ್ದೆ ಅವನ್ನ. ರೂಪಾಯದವ್ರು ಹೇಳಲಿಕ್ಕತ್ತಾರ, ಓ ಈಗ ಅದು ಸಿಗುದು. ನನಗೆ ನೆನಪದ, ಇದು ವಿಜ್ಞಾನ ಬ್ರಹ್ಮ. ವಿಜ್ಞಾನ ಬ್ರಹ್ಮ ಅಂದ್ರೆ ಅದು ಜೀವಾತ್ಮ. ಆಮೇಲೆ ಆನಂದ ಬ್ರಹ್ಮ ಅಂದ್ರೆ ಪರಮಾತ್ಮ. ಇಲ್ಲಿ ರೂಪಾಯ ತಾತ್ಪರ್ಯದಲ್ಲಿ ಬರ್ದಾರ ಭಾಗವತ. ಮುಂಜಾನೆ ಮತ್ತೆ ಹಂಗೆ ನೋಡ್ತಾ ಇದ್ದೆ, ಅಂಡರ್ಲೈನ್ ಮಾಡೀನಿ. ಅದು ಈಗ ಹೇಳಿದ್ದು ಬರೋಬರ ಅದು. ವಿಜ್ಞಾನ ಬ್ರಹ್ಮ ಅಂದ್ರೆ ಜೀವಾತ್ಮ, ಆನಂದ ಬ್ರಹ್ಮ ಅಂದ್ರೆ ಪರಮಾತ್ಮ. ಅದಕ್ಕೆ ಅರ್ಜುನ ಕೃಷ್ಣಗೆ ಏನಂತಾನ, ಪರಂ ಬ್ರಹ್ಮ ಅಂತಾನೆ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್. ನಾವೆಲ್ಲ ಜೀವ ಬರೇ ಬ್ರಹ್ಮನ್, ಭಗವಂತ ಪರಬ್ರಹ್ಮ. ನೋಡಿ, ಆ ಭೇದ ವ್ಯತ್ಯಾಸ ನಾವು ನೋಡಬೇಕು ಯಾವಾಗಲೂ. ಈ 13.22, 23 ಒಳಗೆ ಏನು ಬಂತಲ್ಲೇ ಹೇಳ್ತಾರೆ ಯಾರು? 22 ಶ್ಲೋಕ. ಪೂರ್ಣ ಅಂತ. ಈಗ ಅಲ್ಲಿ ಪುರುಷ ಯಾರಿಗೆ ಅನ್ಲಿಕ್ಕತ್ತಾರ? ಜೀವಾತ್ಮಗ. ಆಮೇಲೆ 23ರಲ್ಲೇ ಆಯ್ತಾ? ಪೂರ್ಣ ಆಯ್ತು ಅದು. ಉಪದೃಷ್ಟ ಹನುಮಂತ. ಅಲ್ಲೇನಲ್ಲಿಗತ್ತಾರ? ದೇಹೇ ಅಸ್ಮಿನ್ ಪುರುಷ ಪರ. ಈ ಶರೀರ ಒಳಗೆ ಇನ್ನೊಬ್ಬ ಪುರುಷ ಇದ್ದಾನ, ಅದ್ಯಾದ ಪರಹ ಪರಮಾತ್ಮೇತಿ ಚಾಪೆ ಉಕ್ತೋ ದೇಹೇ ಅಸ್ಮಿನ್ ಪುರುಷ ಪರ. ಜೀವಾತ್ಮ ಬೇರೆ, ಪರಮಾತ್ಮನೇ ಬೇರೆ. ಆಮೇಲೆ ದೇಹ ಪಂಚಭೂತ. ಇದರಲ್ಲಿ ವಿಶೇಷವಾಗಿ ಪಂಚಭೂತ ಅಂತೂ ಗೊತ್ತಾಗ್ತದೆ. ಟೋಟಲ್ 24 ಎಲಿಮೆಂಟ್ಸ್ ರೂಪಾತ್ ಬರ್ದಾರಲ್ಲಿ. 24 ಎಲಿಮೆಂಟ್ಸ್ ಯಾವ ಈ ಶರೀರ ಒಳಗೆ ಅವ? 24 ಎಲಿಮೆಂಟ್ಸ್. ಇದು ಹುಡುಕೋದು ಬಿಟ್ಬಿಡ್ತೀನಿ, ಹೇಳಿದ್ದು ಬರೋಬ್ಬರ ಆಯ್ತು. ವಿಜ್ಞಾನ ಬ್ರಹ್ಮ, ಜ್ಞಾನ ಬ್ರಹ್ಮ ಆಯ್ತಾ. ಇನ್ನು 24 ಎಲಿಮೆಂಟ್ಸ್ ಈ ಶರೀರ ಒಳಗೆ ಎಲ್ಲ ಏನಂತ ಮಹತ್ತತ್ವ ಅಂತಾರೆ. ಪಂಚಭೂತ 5, ಮನಸ್ಸು ಬುದ್ಧಿ ಅಹಂಕಾರ 8 ಆತ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 10 ಮತ್ತು 8 18 ಆಯ್ತಲ್ಲ. ಇನ್ನೊಂದು 5 ನಾಳೆ ನೋಡೋಣ. ಇನ್ನು 5 ಯಾವ? ಇಂದ್ರಿಯ ವಿಷಯ. ಕಣ್ಣಿಗೆ ಏನು ವಿಷಯ? ಶಬ್ದ ಅಲ್ಲ, ಕಣ್ಣಿನ ವಿಷಯ ಏನದ? ರೂಪ. ಕಿವಿಗೆ ರುಚಿ, ಕಿವಿಗೇನದ? ಶಬ್ದ. ಮೂಗಿಗೆ ಗಂಧ, ನಾಲ್ಗಿಗೆ ರುಚಿ, ಮತ್ತು ಇನ್ನೊಂದು ಸ್ಪರ್ಶ.
5 ಇಂದ್ರಿಯ ವಿಷಯ. ಜಗತ್ತು ದೇವರು ಬರೀ ಇಂದ್ರಿಯ ಕೊಟ್ಟಿದ್ದ, ವಿಷಯನೇ ಇದ್ದಿದ್ದಿಲ್ಲ ಅಂದ್ರೆ ಏನು ಮಾಡುತ್ಕೊಂಡು ವಿಷಯನೇ ಇಲ್ಲ. ಎಲ್ಲ ವ್ಯವಸ್ಥೆ ಅದ ನೋಡ್ರಿ, ಹೆಂಗೆ ಅರೇಂಜ್ಮೆಂಟ್ ಅದ ಭಗವಂತನ. ಆ ಜೀವ ಹೆಂಗೆ ಇಚ್ಛಾ ಮಾಡುತ್ತದೆ ಮತ್ತೆ ಹುಟ್ಟು ಬರ್ತದೆ. ಎಷ್ಟು ಡೇಂಜರು ಅದ. ರೂಪ ತಾತ್ಪರ್ಯದಲ್ಲಿ ಬರ್ದಿದ್ದು ನೋಡಿದ್ರೆ ಗಾಬರಿ ಆಗ್ತದೆ. ಜೀವ ಹೆಂಗೆ ಇಚ್ಛಾ ಮಾಡ್ಲಿಕ್ಕತ್ತದ ಮತ್ತು ಮುಂದಿನ ಜನ್ಮ ತಾಯಿ ಗರ್ಭದಲ್ಲಿ ಅಂಥ ಕಣ್ಣು, ಅಂಥ ನಾಲಿಗೆ, ಅಂಥ ಹಲ್ಲು, ಕಿವಿ ಡೆವಲಪ್ ಆಗ್ತಾವಂತ. ನಾಯಿಗತ್ತೆ ಇಚ್ಛಾ ಮಾಡ್ಲಿಕ್ಕತ್ತಿದ್ರೆ ನಾಯಿ ಕಣ್ಣು, ನಾಯಿ ಮೂಗು, ನಾಯಿ ಕಿವಿ, ನಾಯಿ ಹಲ್ಲು ಎಲ್ಲ ಬರ್ತಾವೆ. ಚಲೋ ಮತ್ತೆ ಅಲ್ಲಿ ಹುಟ್ಟು ಬರ್ಬೇಕು ನೋಡ ಅಂತ. ಎಷ್ಟು ಡೇಂಜರ್ ಅದ. ಓದಿದ್ರೆ ಖರೇನ ಭಯ ಬರ್ಬೇಕದ. ಎಚ್ಚರ ಆಗ್ಬೇಕು ನಾವು. ಈಸಿ ತಗೋಬಾರ್ದು ಯಾವುದು. ಫುಲ್ ಸೀರಿಯಸ್ನೆಸ್. ಸ್ಪಿರಿಚುವಾಲಿಟಿ ಅಂದ್ರೆ ಫುಲ್ ಸೀರಿಯಸ್ನೆಸ್ ಬೇಕು. ಇಲ್ಲಾಂದ್ರೆ ಬರೀ ಮೋಕ್ಷ ಬಗ್ಗೆ ಹೆಂಗೆ ಮಾತಾಡೋದು, ಆಯ್ತು ಮೋಕ್ಷಕ್ಕೆ ಬಿಡ್ತಾರೆ. ಎಷ್ಟು ಕಠಿಣ ಅದೆಲ್ಲ ಮಾಡೋದು. ಈಗ ಮಾಡಬೇಕು ಅಂತ ಪೂರ್ಣ ಪ್ರಯತ್ನ ಮಾಡ್ರಿ. ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ಪ್ರಯತ್ನ ಮಾಡಬೇಕು. ಇಲ್ಲ ಎಲ್ಲ ಅರ್ಥ ಆಗ್ಬಿಡ್ತದೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟ ದೇವರು. ಲಾಭ ಮೂಲೆ ತಂದೆ ತಾಯಿ ಮಕ್ಕಳಿಗೆ ಓದ್ಲಿ ಅಂತೇಳಿ ಎಲ್ಲ ಸೌಕರ್ಯ ಕೊಡ್ತಾರಲ್ಲ. ಕಾಲೇಜಿಗೆ ಫೀ ತುಂಬಿ, ಯಾರು ತುಂಬಿ, ಇದು ತುಂಬಿ. ಆ ಹುಡುಗ ಎಲ್ಲ ಉಡಾಳಾಗಿ ಎಲ್ಲರೂ ಸಿಗರೇಟ್ ಸಿದ್ಕೋತ ಸಿನಿಮಾ ಮಾಡ್ಕೋತ ಅಡ್ಡಾಡಾಗತ್ತಾನಂದ್ರೆ ಅಪ್ಪ ಅಮ್ಮ ಕೊಟ್ಟಿದ್ದು ರೊಕ್ಕ ಎಲ್ಲ ಹಾಳು ಮಾಡ್ಲಿಕ್ಕೆ. ಹಂಗೆ ದೇವರು ಕೊಟ್ಟಿದ್ದೆ ನಾವು ಸರಿ ಉಪಯೋಗ ಮಾಡಬೇಕಂದ್ರೆ ಇವನ್ನೆಲ್ಲರೂ ಸರಿ ಉಪಯೋಗ ಮಾಡಬೇಕು. ಅದು ಉದಾಹರಣೆ ಕೊಟ್ಟೆ. ಹಂಗೆ ದೇವರು ನಮಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟ, ಮಾಡಿಕೊಟ್ಟಾನ. ಶಾಸ್ತ್ರ ಕೊಟ್ಟಾನ, ಇಲ್ಲಿ ಗೋವರ್ಧನ ಕೊಟ್ಟ. ಇದರ ಅಡ್ವಾಂಟೇಜ್ ತಗೊಂಡು ಫುಲ್ ಸ್ಪಿರಿಚುವಾಲಿಟಿ ಒಳಗೆ ಡೆವಲಪ್ ಆಗಬೇಕು. ಸೀರಿಯಸ್ನೆಸ್ ಬೇಕು. ಅದಕ್ಕೆ ಈ ರೀತಿ ಮತ್ತೆ ಸೆನ್ಸಸ್ ಡೆವಲಪ್ ಆಗಬೇಕು, ಮತ್ತೆ ಜನ್ಮ ತಗೋಬೇಕು. ಅದಕ್ಕೆ ಇದು ಇಚ್ಛಾ ಹೆಂಗೆ ಮಾಡ್ಕೋತ ಹೋಗ್ತದೆ ಜೀವ. ಮತ್ತೆ ಅದಕ್ಕೆ ಫೆಸಿಲಿಟಿ. ಲಾಸ್ಟ್ ಪಾಯಿಂಟ್ ಅಲ್ಲ, 3 ವಿಷಯ ಹೇಳಲಿಕ್ಕೆ. ಫಸ್ಟ್, ದಿ ಸೋಲ್ ಡಿಸೈರ್ಸ್. ಸೋಲ್ ಆತ್ಮ. ಇಚ್ಛಾ ಯಾರು ಮಾಡ್ಲಿಕ್ಕೆ? ಆತ್ಮ. ದ ಸೋಲ್ ಡಿಸೈರ್ಸ್. ಎರಡನೇದು ಮಟೀರಿಯಲ್ ನೇಚರ್ ಫೆಸಿಲಿಟೇಟ್ಸ್. ಇದು ಶರೀರ, ಇದು ಎಲ್ಲ ಯಾರು ಕೊಡ್ತಾರೆ? ಮಟೀರಿಯಲ್ ನೇಚರ್ ಸಪ್ಲೈ ಮಾಡುತ್ತೆ ಎಲ್ಲ. ಇದು ಶರೀರ, ಇಂದ್ರಿಯ ಭೋಗದ ವಿಷಯ. ಆಮೇಲೆ 3ನೇದು ಪರಮಾತ್ಮ ಸ್ಯಾಂಕ್ಷನ್. ಕರ್ಮದಾಗಿದ್ರೆ ಸ್ಯಾಂಕ್ಷನ್ ಆಗ್ತದೆ, ಇಲ್ಲ. ಅದಕ್ಕೆ ಆಗಲೇ ಹೇಳ್ತಾ ಇದ್ದೀನಿ, ಪೂರ್ಣಾತನ ಹೇಳ್ತಾ ಇದ್ದೀನಿ ಅಂತ. ಇದ್ರ ಮುಂಚೆಗೆ ಹೇಳಾಗ್ತದೆ. ಅದು ಈ ಸೆನ್ಸಸ್ ಡೆವಲಪ್ ಆಗೋದು ಹೇಳಲಿಕ್ಕೆ. ಅದಕ್ಕೆ ದೇವರ ಅದಕ್ಕೆ ಒಂದು ಇನ್ನೊಂದು ಪಾಯಿಂಟ್ ಇರ್ತದೆ, ಅಷ್ಟಾಗಿದ್ದ ಅಂತ ಇರಲಿ. ಅದಕ್ಕೆ ಇವೆಲ್ಲ ನಾವು ಸರಿ ಅರ್ಥ ಮಾಡ್ಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಇದರಿಂದ ಬಿಡುಗಡೆ ಪಡೆಯುವುದೇ ನಮ್ದು. ಭೇದ ತಿಳ್ಕೋಬೇಕು. ಶರೀರಲ್ಲೇ ಜೀವಾತ್ಮ, ಪರಮಾತ್ಮ ಇವೆಲ್ಲದರ ಭೇದ, ಡಿಫರೆನ್ಸ್ ಸರಿ ಅರ್ಥ ಆಗಬೇಕು. ಒಂದು ಸಿಂಪಲ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೇವೆ. ಈ ಶರೀರ ಆತ್ಮದಲ್ಲಿ ಭೇದ. ಏನು ಭೇದ ಅಂತ ಹೇಳ್ತಾರೆ ಯಾರು? ಆತ್ಮ ಸಚ್ಚಿದಾನಂದ, ಇದು ಅಸತ್, ಅಚಿತ್, ನಿರಾನಂದ. ಅದೇ ಹೇಳಿದ್ರಲ್ಲ, ಇಷ್ಟ ಸಚ್ಚಿದಾನಂದ ನೆನಪಿಟ್ಬಿಡಿ. ಆತ್ಮ ಏನದ? ಸತ್, ಚಿತ್, ಆನಂದ್. ಅರ್ಥ ಇಟರ್ನಲ್, ಫುಲ್ ಆಫ್ ನಾಲೆಜ್, ಫುಲ್ ಆಫ್ ಬ್ಲಿಸ್. ಆತ್ಮದ ಸ್ವರೂಪ ಇದೆ. ಈ ಶರೀರದ ಎಕ್ಸಾಕ್ಟ್ ಅಪೋಸಿಟ್ ಅಸತ್. ಅಸತ್ ಅಂದ್ರೆ ಟೆಂಪರರಿ. ಅಚಿತ್ ಇಗ್ನರೆನ್ಸ್. ಅಚಿತ್ ಅಂದ್ರೆ ನಾಲೆಜ್ ಅಲ್ಲ, ಇಗ್ನರೆನ್ಸ್. ಆನಂದ ಬ್ಲಿಸ್, ಅದು ನಿರಾನಂದ. ಶರೀರದಾಗ ಏನಿಲ್ಲ. ಅದಕ್ಕೆ ಇವೆಲ್ಲ ನಾವು ಭೇದ ಸರಿ ಅರ್ಥ ಮಾಡ್ಕೊಂಡು ಇದೆಲ್ಲ ದೇವರ ಅನುಕೂಲ ಮಾಡಿಕೊಟ್ಟಿದ್ದು ಸರಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ
ಇವು 5 ಶ್ಲೋಕ ಅವನು ಸರಿ ಅರ್ಥ ಮಾಡ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಆಮೇಲೆ ಜನ್ಮ ಮೃತ್ಯುದಿಂದ ಮುಕ್ತ ಆಗ್ಲಿಕ್ಕೆ ಬರ್ತದೆ. ಇವಕ್ಕೆಲ್ಲ ಪ್ರಪಾದ ಬರೆದಿದ್ದು ಇನ್ನೊಂದು ಪಾಯಿಂಟ್ ಇಲ್ಲಿ, ಅ ಫೇತ್ಫುಲ್ ಪರ್ಸನ್ ಶುಡ್ ಅಟ್ ಫಸ್ಟ್ ಹ್ಯಾವ್ ಸಮ್ ಗುಡ್ ಅಸೋಸಿಯೇಷನ್ ಟು ಹಿಯರ್ ಆಫ್ ಗಾಡ್. ಫೇತ್ಫುಲ್ ಪರ್ಸನ್ ಅಂದ್ರೆ ಅದೇ ಶ್ಲೋಕದ ಅರ್ಥ ಹೇಳಿರ್ತಾರೆ, ಆದೌ ಶ್ರದ್ಧಾ ತಥಾ ಸಾಧು ಸಂಘ. ಆದೌ ಶ್ರದ್ಧಾ ತಥಾ ಸಾಧು ಸಂಘ. ಭಜನೆ ಪ್ರಿಯ, ಗುರುಗಳು ಹೇಳಿದ ಮಾಡೋದು ಭಜನೆ ಪ್ರಿಯ. ಆಮೇಲೆ ಅನಂತ ನಿವೃತ್ತಿ ಸ್ಯಾತ್. ಏನು ಅವಶ್ಯ ಇಲ್ಲ, ಎಲ್ಲ ದೂರ ಆಗ್ಲಿಕ್ಕೆ ಬಿಡುತ್ತೆ. ಅನಂತ ನಿವೃತ್ತಿ ಸ್ಯಾತ್. ಆಮೇಲೆ ಇದ್ದಿದ್ದ ನಿಷ್ಠಾ, ಫರ್ಮ್ ಫೇತ್ ಗಟ್ಟಿ ಆಗ್ತದೆ. ಮೊದಲ ಫೇತ್ ಗಟ್ಟಿ ಇಲ್ಲ, ಆದೌ ಶ್ರದ್ಧಾ ತಥಾ ಸಾಧು ಸಂಘ ಭಜನೆ ಪ್ರಿಯ, ಅನಂತ ನಿವೃತ್ತಿ ಸ್ಯಾತ್. ಆಮೇಲೆ ಇದ್ದಿದ್ದು ನಿಷ್ಠಾ. ಆಮೇಲೆ ರುಚಿ, ಭಕ್ತಿ ಸೇವೆ ಮಾಡೋದ್ರಲ್ಲಿ ಒಂದು ರುಚಿ ಪ್ರಾರಂಭ ಆಗ್ತದೆ. ಏನು ಸಿಗ್ತದ್ರಿ ಅಂತಿರ್ತಾರಲ್ಲ, ಸೇವೆ ಮಾಡಿ ಅದರಲ್ಲಿ ರುಚಿ ಅದ, ಆನಂದ ಕೊಡ್ತಾನೆ ದೇವರು, ಅದು ಅನುಭವ ಆಗಲಿಕ್ಕೆ. ಆಮೇಲೆ ಆಸಕ್ತಿ, ಅಟ್ಯಾಚ್ಮೆಂಟ್ ಡೆವಲಪ್ ಆಗ್ತದೆ. ನಂತರ ಲಾಸ್ಟು ಭಾವ ಮತ್ತು ಪ್ರೇಮ, ಕೃಷ್ಣ ಪ್ರೇಮ, ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತದೆ. ಇಲ್ಲಿಗ 13ನೇ ಅಧ್ಯಾಯ ಮುಗಿತ. ನಾಳೆ 14ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಒಬ್ಬನಿಗೆಲ್ಲ ಸಜ್ಜನವ್ರ ಮನೆಗೆ ನಾಳೆ ಅವ್ರ ಮನೆಯೊಳಗೆ ಬೇರೆ ಎಲ್ಲ ಇನ್ನು ಸುನಾಗ ಗ್ರಂಥ ಶ್ರೀಮದ್ ಭಗವದ್ಗೀತಾ ಜಯ, ಶ್ರೀಲಾ ಪ್ರಭುಪಾದ ಕಿ ಜಯ.